ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದೆ. ಮಳೆಯ ಅವಾಂತರಗಳು ಹೀಗಿದೆ. ಕಾರವಾರ ತಾಲೂಕಿನ 10 ಗ್ರಾಮಗಳಿಗೆ ಜಲದಿಗ್ಬಂಧನ. ಕರಾವಳಿಯಲ್ಲಿ ಇನ್ನೂ 2 ದಿನ ರೆಡ್ ಅಲರ್ಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮುಂಗಾರಿನ ಹೊಡೆತ ಜೋರಾಗ್ತಿದೆ. ಕಳೆದ 2 ದಿನದಿಂದ ಬೆಂಬಿಡದೆ ಸುರಿತಾ ಇರುವಂತಹ ಮಳೆ ಒಂದು ಕಡೆಯಾದರೆ ಕರಾವಳಿ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಾಗೂ ಕದಂಬ ನೌಕಾನೆಲೆಯ ಕಾಮಗಾರಿಯಿಂದ ಸಮಸ್ಯೆ ಉಲ್ಬಣಿಸಿದೆ. ಸಮುದ್ರ ಸೇರಬೇಕಾದ ನೀರು ಕಾರವಾರ ತಾಲೂಕಿನ 10 ಗ್ರಾಮಗಳನ್ನು ಜಲದಿಗ್ಬಂಧನ ಮಾಡಿದೆ. ಹೌದು, ಮಳೆಯ ಹೊಡೆತದಿಂದ ಕಾರವಾರ ಜನ ಕಂಗಾಲಾದ್ರೆ ಇತ್ತ ಹೆದ್ದಾರಿ ಕಾಮಗಾರಿ ಹಾಗೂ ಕದಂಬ ನೌಕಾನೆಲೆಯ ಕಾಮಗಾರಿಯಿಂದಾಗಿ ಅರಗ, ಚಂಡಿಯಾ, ಕೋಲ್ಚಂಡಿಯಾ, ಇಡೂರು ಗ್ರಾಮಗಳು ನೀರಿನಿಂದ ಜಲಾವೃತವಾಗಿದೆ. ರಸ್ತೆ, ಕೃಷಿ ಜಮೀನು, ಮನೆಗಳಿಗೆ ನೀರು ಹೊಕ್ಕಿದ್ದು ಜನ ಭಯದಲ್ಲಿಯೇ ಮನೆ ಬಿಟ್ಟು ಬೇರೆಡೆ ತೆರಳುತ್ತಾ ಇದ್ದಾರೆ. ಆದರೆ ಏಕಾಏಕಿಯಾಗಿ ಹೆಚ್ಚು ನೀರು ಗ್ರಾಮಗಳಿಗೆ ಆವರಿಸಿದ್ರು ಜಿಲ್ಲಾಡಳಿತ ಮಾತ್ರ ನಿರ್ಲಕ್ಷ್ಯ ತೋರ್ತಾ ಇದೆ. ಕಾಳಜಿ ಕೇಂದ್ರವಾಗಲಿ ರಕ್ಷಣೆಗೆ ಧಾವಿಸೋದಾಗಲಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಯಾರು ಅಧಿಕಾರಿಗಳು ಬಂದು ನೋಡಲೇ ಇಲ್ಲ ನಮ್ಮನ್ನು. ಇದು ಇಡೀ ರಾತ್ರಿಯಿಂದ ಮಳೆ ಬೀಳ್ತಾ ಇರೋದ್ರಿಂದ ಪೂರ್ತಿ ತುಂಬಿ ಜಲಾವೃತವಾಗಿದೆ. ಪ್ರತಿ ವರ್ಷ ಬರುವಂಗೆ ಗುಡ್ಡದಿಂದ ಬರುವ ನೀರು ನೆವಲ್ ಏರಿಯಾದಿಂದ ಪಾಸ್ ಆಗೋದು. ಆದರೆ ಈಗ ನೆವಲ್ದವರು ಅದನ್ನು ತಡೆಗೋಡೆ ಮಾಡಿ ನೀರೆಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಊರೆಲ್ಲ ಮುಳುಗಡೆ ಆಗ್ತಾಯಿದೆ. ಕಾಳಜಿ ಕೇಂದ್ರ ತೆಗಿತೆ ಹೇಳ್ತಾರೆ, ಆದರೆ ಇಲ್ಲಿಯವರು ಯಾರು ಸ್ಥಳೀಯರು ಹೋಗ್ಲಿಕ್ಕೆ ತಯಾರಾಗೋದಿಲ್ಲ. ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಜನ ಎಲ್ಲ ಬೇಸತ್ತು ಹೋಗಿದ್ದಾರೆ. ಒಂದು ಕಡೆ ರಸ್ತೆಗಳು ಜಲಾವೃತವಾಗಿ ಇಡೂರು ಗ್ರಾಮ ಸಂಪೂರ್ಣವಾಗಿ ಜಲಮಯವಾಗಿದೆ. 25 ಮನೆಗಳಿಗೆ ನೀರು ನುಗ್ಗಿದ್ರೆ ಚಂಡಿಯಾ ಭಾಗದಿಂದ ತೆರಳುವ ಎಲ್ಲಾ ಸಂಪರ್ಕಗಳು ನೀರಿನಿಂದ ಆವೃತವಾಗಿದೆ. 10 ಹೆಕ್ಟೇರ್ಗೂ ಹೆಚ್ಚು ಕೃಷಿ ಭೂಮಿ ನೀರು ಪಾಲಾಗಿದೆ. ಬೆಳೆದ ತೋಟಗಾರಿಕಾ ಬೆಳೆಗಳು ನೀರಾಹುತಿಯಾಗಿದ್ದು ರಾಷ್ಟ್ರೀಯ ಹೆದ್ದಾರಿ 66ರ ಅರಗ, ಚಂಡಿಯಾ ಭಾಗದಲ್ಲಿ ಹೆದ್ದಾರಿ ಪಕ್ಕದ ಬಹುತೇಕ ಮನೆ ಜಲಾವೃತವಾಗಿದೆ. ಆದರೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ರಜೆಯ ಮೇಲೆ ತೆರಳಿದ್ದು ನಿರ್ಗಮಿತ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ 1 ವರ್ಷ ತುಂಬುವುದರೊಳಗೆ ವರ್ಗಾವಣೆಗೊಂಡಿದ್ದಾರೆ. ತಮ್ಮ ವರ್ಗಾವಣೆಯನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳು ಸಹ ಕೋರ್ಟ್ ತೀರ್ಪಿನ ನಿರೀಕ್ಷೆಯಲ್ಲಿದ್ದು ಆಡಳಿತ ನೆಲಕಚ್ಚಿದೆ. ಹೀಗಾಗಿ ಜನ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಇದು ಪೋಚಂಡಿ ಐಡೂರು ಗ್ರಾಮ. ಇಲ್ಲಿ ನೆರಾವಳಿ ಮೊದಲಿಂದ ಬಂತು. ಇದು 2019ನೇ ಇಸ್ವಿಗೆ ಅಲ್ಲಿಂದ ಶುರುವಾಗಿದ್ದಲ್ಲ. ಮೊದಲೆಲ್ಲ ಇಲ್ಲಿ ನೀರು ತುಂಬೋದಿಲ್ಲ ಆಗಿದ್ದು. ಇಲ್ಲಿ ಗದ್ದೆ ಎಲ್ಲ ಮಾಡ್ತಿದ್ರು. ಅವಾಗ ಬೆಳೆ ಎಲ್ಲ ಇತ್ತು. ಇವಾಗ ಈಗ ಸುಮಾರು ಒಂದು 2-3 ವರ್ಷ ಆಯಿತು ಇದೇ ಥರ ಆಗ್ತಾ ಇದೆ. ಯಾರು ಏನು ಕ್ರಮ ಕೈಗೊಳ್ತಾ ಇಲ್ಲ. ಬರೋದು, ನೋಡೋದು, ಹೋಗೋದು ಅಷ್ಟೇ. ಫೋಟೋ ತೆಗೆಯೋದು, ಅದೆಲ್ಲ ಮಾಡೋದು, ಹೋಗೋದು, ಮತ್ತೇನು ಮಾಡೋದಿಲ್ಲ. ಈ ಸಲ ಮತ್ತೆ ಅದು ಇದಾಗಿದೆ. ರೋಡೆಲ್ಲ ಮಾಡಿಸ್ತಾ ಇದ್ದಾರೆ ಮೇಲ್ಗಡೆ. ಅಲ್ಲಿ ಬೆಳೆ ಎಲ್ಲ ನಾವು ಮಾಡಿಸ್ತಾ ಇದ್ವಿ. ಅದು ಏನು ಕೃಷಿಗಳು ನಾವು ಮಾಡ್ತಾ ಇದ್ದೀವಲ್ಲ, ಅದು ಏನು ನಮಗೆ ಸಿಗುತ್ತೆ ಇಲ್ಲ. ಎಲ್ಲ ಹಾಳಾಗ್ತಾ ಇದೆ. ಏನು ಮಾಡೋದಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾವಿವತ್ತು ಈಡೂರಿನ ಭಾಗದಲ್ಲಿದ್ದೀವಿ. ಇಲ್ಲಿ ಕಳೆದ 4 ದಿನದಿಂದ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮನೆಗಳು ಜಲಾವೃತವಾಗಿರುವಂಥದ್ದು ಒಂದು ಕಡೆ ನೀವು ನೋಡ್ಬೋದು. ಈ ಭಾಗದಲ್ಲಿ ಎಲ್ಲಿ ನೋಡಿದ್ರಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದಾವೆ. ಇಡೀ ಊರು ಈಗ ಮುಳುಗಡೆ ಆಗಿರುವಂಥದ್ದು ನೀವು ನೋಡ್ಬೋದು. ಸಾಕಷ್ಟು ಮನೆಗಳು ಕೂಡ ಈಗ ಜಲಾವೃತವಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಾಗದಲ್ಲಿ ಬರುವಂತಹ ಈ ಈಡೂರು ಗ್ರಾಮ ಇವತ್ತು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇನ್ನು ನೀವು ನೋಡ್ಬೋದು ಇಲ್ಲಿ ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಹೋಗಲಿಕ್ಕೆ ಈಗ ಇವರಿಗೆ ತ್ರಾಸು ಪಡ್ತಾ ಇರುವಂಥದ್ದು. ಯಾಕಂತಂದರೆ ರಸ್ತೆಯೇ ಜಲಾವೃತವಾದ ಮೇಲೆ ಹೇಗೆ ಹೋಗಬೇಕು, ಪಕ್ಕದಲ್ಲಿರೋ ಮನೆಗೆ ಅವರು ಹೋಗಬೇಕಾಗಿದೆ. ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಯಾವ ರೀತಿಯ ಪರಿಸ್ಥಿತಿ ಈ ಭಾಗದಲ್ಲಿ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಸುಮಾರು ಈ ಭಾಗದಲ್ಲೇ ಒಂದು 20ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಈಗ ಮನೆಗಳೆಲ್ಲವೂ ಜಲಾವೃತವಾಗಿರುವಂಥದ್ದು. ಕಳೆದ 4-5 ದಿನದಿಂದ ಪದೇ ಈ ಭಾಗದಲ್ಲಿ ನೀರು ಹೆಚ್ಚಾಗ್ತಾನೆ ಇತ್ತು. ಕಾರಣ ಇಷ್ಟೇ, ಒಂದು ಕಡೆ ಕದಂಬ ನೌಕಾನೆಲೆಯವರು ಈ ಭಾಗದಲ್ಲಿ ಕಾಮಗಾರಿಯನ್ನು ಎತ್ಕೊಂಡಿದ್ದಾರೆ. ಯಾಕಂತಂದರೆ ಕದಂಬ ನೌಕಾನೆಲೆಗೆ ಹೋಗುವಂಥ ಶಿಪ್ಗಳಿಗೆ ಬೇಕಾದಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇದೇ ಮಾರ್ಗದಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ರಸ್ತೆ ನಿರ್ಮಾಣ ಮಾಡೋದ್ರಿಂದ ಗುಡ್ಡದಿಂದ ಹರಿದು ಬರುವಂತಹ ನೀರೇನಿದೆ ಅದನ್ನು ಅವರು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕಿತ್ತು, ಬೇರೆಡೆ ಹೋಗಲಿಕ್ಕೆ, ಸಮುದ್ರಕ್ಕೆ ಹೋಗಲಿಕ್ಕೆ. ಆದರೆ ಅಡೆತಡೆಗಳನ್ನು ಮಾಡಲಾಗಿದೆ. ನೀರು ಹೋಗುವ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದರಿಂದಾಗಿ ನೀವು ನೋಡ್ಬೋದು ಈ ಭಾಗದಲ್ಲಿ ಜಲಾವೃತವಾಗಿರುವಂಥದ್ದು. ರಸ್ತೆ ಕೂಡ ಜಲಾವೃತವಾಗಿದೆ. ಸದ್ಯ 2 ದಿನ ಕರಾವಳಿಯಲ್ಲಿ ಅಬ್ಬರದ ಮಳೆ ಬರಲಿದ್ದು ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ. ಕರಾವಳಿ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರರು ನೀರಿಗಿಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ಅಲ್ಲದೆ ಇವತ್ತು ಜಿಲ್ಲೆಯ 8 ತಾಲೂಕುಗಳಲ್ಲಿ ಶಾಲೆ, ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ. ಜಲಾಶಯಗಳು ಭರ್ತಿಯಾಗ್ತಿದ್ದು ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.